ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ನನ್ನ ಈ ಚಾನಲ್ನಲ್ಲಿ PU ರಿಲೇಟೆಡ್ ಎಲ್ಲ ಕಂಟೆಂಟ್ನ ಹಾಕ್ತಾ ಇದ್ದೀನಿ. ಬೋರ್ಡ್ ಪರ್ಪಸ್ಸಿಗಾಗಲಿ ಅಥವಾ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ರು ಖಂಡಿತ ನಿಮಗೆ ಎಲ್ಲ ವಿಡಿಯೋಗಳು ಹೆಲ್ಪ್ ಆಗುತ್ತೆ. ಸೊ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಿದೆ ಮೈಕ್ರೋಸ್ಪೋರೋಜೆನೆಸಿಸ್, ಅದನ್ನು ಸ್ಟಾರ್ಟ್ ಮಾಡೋಣ. ಕಳೆದ ವಿಡಿಯೋದಲ್ಲಿ ನಾವು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಅದು ಸ್ಟೇಮನ್ನಲ್ಲಿ ಬರುವಂಥ ಎರಡು ಪಾರ್ಟ್ ಏನಿದೆ, ಫಿಲಮೆಂಟ್, ಆಂಥರ್, ಅದನ್ನು ಡೀಟೇಲಾಗಿ ನೋಡಿದ್ವಿ. ಆಂಥರ್ದು ಟ್ರಾನ್ಸ್ಫರ್ ಸೆಕ್ಷನ್ ಎಲ್ಲ ಕಲ್ತಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಅದರದ್ದು ಪ್ರೋಸೆಸ್ ಏನಿದೆ, ಆಂಥರ್ ಒಳಗಡೆ ಹೇಗೆ ಪೋಲನ್ ಗ್ರೇನ್ ಫಾರ್ಮ್ ಆಗ್ತಾ ಇದೆ ಅದನ್ನು ಕಲಿತಾ ಇದ್ದೀವಿ. ಆ ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ ಅಂದರೆ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕರಿತೀವಿ. ಓಕೆನಾ? ಈ ಮೈಕ್ರೋಸ್ಪೋರೋಜೆನೆಸಿಸ್ನ ನಾವಿವತ್ತು ಡೀಟೇಲಾಗಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ನೀವು ಇದನ್ನ ಮೀನಿಂಗ್ ತಿಳ್ಕೊಬೇಕು. ಮೈಕ್ರೋಸ್ಪೋರೋಜೆನೆಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಮೈಕ್ರೋಸ್ಪೋರ್ ಅಂದರೆ ಏನು ಅಂದರೆ, ಈ ಮೈಕ್ರೋಸ್ಪೋರ್ ಏನಿದೆ ಇದನ್ನು ಪೋಲನ್ ಗ್ರೇನ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪಿಕ್ಚರಲ್ಲಿರುವಂಥ ಪೋಲನ್ ಗ್ರೇನ್. ಇದು ಒಂದು ಪೋಲನ್ ಗ್ರೇನ್, ಎಲ್ಲ ಪೋಲನ್ ಗ್ರೇನ್ ಸೇಮ್ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ, ಕಲರ್ ಕೂಡ ಡಿಫ್ರೆಂಟ್ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂಡರ್ ಮೈಕ್ರೋಸ್ಕೋಪ್. ಇಲ್ಲಿ ನಿಮಗೆ ನೋಡ್ತಾ ಇರೋದು ಒಂದು ಪೋಲನ್ ಗ್ರೇನ್. ಈ ಪೋಲನ್ ಗ್ರೇನ್ ಏನಿದೆ ಇದೇನೇ ಮೇಲ್ ಗ್ಯಾಮೆಟ್. ಓಕೆ, ಸೊ ಈ ಮೇಲ್ ಗ್ಯಾಮೆಟ್ ಹೇಗೆ ಫಾರ್ಮ್ ಆಗ್ತಾ ಇದೆ ಆ ಪ್ರೋಸೆಸ್ನ ನಾವು ನೋಡ್ತಿದ್ದೀವಿ ಇವತ್ತು. ಜೆನೆಸಿಸ್ ಅಂದರೆ ಏನರ್ಥ? ಫಾರ್ಮೇಷನ್. ಈ ಮೇಲ್ ಗ್ಯಾಮೆಟ್ ಹೇಗೆ ಫಾರ್ಮ್ ಆಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಇವತ್ತು ನೋಡೋಣ. ನೀವು ಕಳೆದ ವಿಡಿಯೋದಲ್ಲಿ ಈ ಸ್ಟ್ರಕ್ಚರ್ನ ನೀವು ಕಲ್ತ್ಕೊಂಡಿದ್ರಿ. ಈ ಆಂಥರ್ ಏನಿದೆ, ಆಂಥರ್ ಸ್ಟ್ರಕ್ಚರ್ ಒಳಗಡೆ ನಿಮಗೆ ಒಂದು ಸರ್ಕ್ಯುಲರ್ ಸ್ಯಾಕ್ಸ್ ಕಾಣುತ್ತೆ. ಆ ಸರ್ಕ್ಯುಲರ್ ಸ್ಯಾಕ್ಸ್ನ ನಾನು ಏನು ಹೇಳಿದ್ದೆ, 4 ಥೀಕಾಗಳಿದೆ ಅಂತ ಹೇಳಿದ್ದೆ ಅಲ್ವಾ. ಇದೇ ಸ್ಪೋರೋಜಿನಸ್ ಟಿಶ್ಯೂ ಅಥವಾ ಥೀಕಾ ಅಂತ ಕೂಡ ಕರೀತಾರೆ, ಅಥವಾ ಪೋಲನ್ ಸ್ಯಾಕ್ ಅಂತ ಕೂಡ ಕರೀತಾರೆ. ಸೊ ಇದರೊಳಗಡೆ ಏನಿದೆ, ಇದರೊಳಗಡೆ ನಿಮಗೆ ಪೋಲನ್ ಮದರ್ ಸೆಲ್ಸ್ಗಳಿದೆ. ಓಕೆನಾ? ಈ ಪೋಲನ್ ಮದರ್ ಸೆಲ್ ಕಂಪ್ಲೀಟಾಗಿ ಸ್ಪೋರೋಜಿನಸ್ ಟಿಶ್ಯೂಯಿಂದ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟ್ರಕ್ಚರ್ ಎಲ್ಲ ಮತ್ತೆ ನಾನು ರಿಪೀಟ್ ಮಾಡಲ್ಲ, ಯಾಕೆಂದರೆ ಆಲ್ರೆಡಿ ಈ ವಿಡಿಯೋಸ್ ಕಂಪ್ಲೀಟ್ ಆಗಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೀನಿ. ಸೊ ಈ ಒಳಗಡೆ ಆಂಥರ್ ಒಳಗಡೆ ಇರುವಂಥ ಒಂದು ಸ್ಪೋರೋಜಿನಸ್ ಟಿಶ್ಯೂನ ನಾವು ಇವತ್ತು ತೊಗೊಂಡು ಅದನ್ನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಹೇಗೆ ಅದರೊಳಗಡೆ ಪೋಲನ್ ಗ್ರೇನ್ ಫಾರ್ಮ್ ಆಗುತ್ತೆ ಅಂತ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆಯಲ್ಲ, ಇದೇ ಸ್ಪೋರೋಜಿನಸ್ ಟಿಶ್ಯೂ. ನಾನು ಹೇಳ್ತಾ ಇಲ್ಲ ನಾವಿವತ್ತು ಸ್ಪೋರೋಜಿನಸ್ ಟಿಶ್ಯೂನ ಮಾತ್ರ ಕಲಿತಾ ಇದ್ದೀವಿ ಅಂತ. ಈಗ ಕಾಣ್ತಾ ಇರೋದು ನಿಮಗೆ ಸ್ಪೋರೋಜಿನಸ್ ಟಿಶ್ಯೂ. ಒಂದು ಸ್ಪೋರೋಜಿನಸ್ ಟಿಶ್ಯೂನ ನಾವು ತೊಗೊಂಡಿದ್ದೀವಿ. ಇದೇ ಸ್ಪೋರೋಜಿನಸ್ ಟಿಶ್ಯೂ. ಈ ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಏನಾಗ್ತಾ ಇದೆ ಅಂತ ಈಗ ನೋಡಬೇಕು. ಅದರೊಳಗಡೆ ಏನಿರುತ್ತೆ, ಇದೆಲ್ಲ ನಿಮಗೆ ಸರ್ಕಲ್ ಶೇಪ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಏನು ಸೆಲ್ಸ್ ಇದೆಲ್ಲ ಪೋಲನ್ ಮದರ್ ಸೆಲ್ಸ್, PMC ಅಂತ ಕೂಡ ಕರೀತಾರೆ ಇದನ್ನು. ಸೊ ಒಂದು ಪೋಲನ್ ಮದರ್ ಸೆಲ್ನ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಸೊ ಎಲ್ಲ ಸೆಲ್ಗಳನ್ನೂ ನಾನು ತೋರಿಸ್ತಾ ಇಲ್ಲ, ಎಲ್ಲ ಸೆಲ್ಲಲ್ಲೂ ಸೇಮ್ ಪ್ರೋಸೆಸ್ ಆಗುತ್ತೆ. ಸೊ ಸೇಮ್ ಪ್ರೋಸೆಸ್ ಆಗೋದ್ರಿಂದ ಎಲ್ಲನೂ ತೋರಿಸೋಂಥ ನೆಸೆಸಿಟಿ ಇಲ್ಲ, ಒಂದು ಸೆಲ್ಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಸೆಲ್ನ ಇಲ್ಲಿ ತೊಗೊಂಡಿದ್ದೀವಿ ಅಂತ ನೀವು ತಿಳ್ಕೊಂಡ್ರೆ ಇದು ಒಂದು ಪೋಲನ್ ಮದರ್ ಸೆಲ್. ಇದನ್ನ ಏನಂತ ಕರೀತಾರೆ, ಇದನ್ನು ದಿಸ್ ಇಸ್ ಆಲ್ಸೋ ಕಾಲ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಲ್ವಾ. ಪೋಲನ್ ಮದರ್ ಸೆಲ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಬೋತ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಸೊ ಒಂದು ಪೋಲನ್ ಮದರ್ ಸೆಲ್ನ ನಾವಿಲ್ಲಿ ತೊಗೊಂಡಿದ್ದೀವಿ. ಈಗ ನೋಡೋಣ ಏನಾಗುತ್ತೆ ಅದಕ್ಕಿಂತ. ಫಸ್ಟ್ ಏನಾಗುತ್ತೆ ಅಂದರೆ, ಇಟ್ ವಿಲ್ ಅಂಡರ್ಗೋ ಮಿಯಾಸಿಸ್. ಯಾವುದೇ ಒಂದು ರಿಪ್ರೊಡಕ್ಷನ್ ಪರ್ಪಸ್, ಮೇನಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಮಿಯಾಸಿಸ್ ಪ್ರೋಸೆಸ್ ಆಗಲೇಬೇಕು. ಗ್ಯಾಮೆಟ್ ಫಾರ್ಮೇಷನ್ಗೆ ಮಿಯಾಸಿಸ್ ಡಿವಿಷನ್ ಏನಿದೆ, ಸೆಲ್ ಡಿವಿಷನ್, ಅದು ಹಾಗೇ ಆಗುತ್ತೆ. ಸೊ ನಿಮಗೆ ಇಲ್ಲಿ ಫಸ್ಟ್ ಮಿಯಾಸಿಸ್ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಮಿಯಾಸಿಸ್ 1 ಆದಾಗ, ಮಿಯಾಸಿಸ್ 1ನಲ್ಲಿ ನಿಮಗೆ ಸೆಲ್ ಏನಿತ್ತು, ನ್ಯೂಕ್ಲಿಯಸ್ ಏನಿತ್ತು, ಆ ನ್ಯೂಕ್ಲಿಯಸ್ ಒಂದಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದೇ ಒಂದು ಇದೆಯಲ್ಲ, ಇಲ್ಲಿ ಇದು ಒಂದಿರೋದು ಈಗ 2 ಆಗಿ ಡಿವೈಡ್ ಆಗಿದೆ. ಮಿಯಾಸಿಸ್ 2 ಆಗೋಷ್ಟರಲ್ಲಿ ಅದ್ರ ಒಳಗಡೆ ಎಷ್ಟಿರುತ್ತೆ ಸೆಲ್ಸ್, 4 ಸೆಲ್ಸ್ ಇರುತ್ತೆ. ಯಾಕೆ ಅಂತಂದರೆ ಮಿಯಾಸಿಸಲ್ಲಿ ಮೇಯ್ನಾಗಿ ಪ್ಯಾರೆಂಟ್ ಸೆಲ್ ವಿಲ್ ಡಿವೈಡ್ ಇಂಟು 4 ಡಾಟರ್ ಸೆಲ್ ಅಲ್ವಾ. ಸೊ ಇಲ್ಲಿ ಫೈನಲ್ ಆಗಿ ನೀವು ನೋಡ್ತಾ ಇದ್ದೀರಲ್ಲ 4 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗಿದೆ. ನ್ಯೂಕ್ಲಿಯಸ್ ಇಲ್ಲಿ ಡಿವೈಡ್ ಆಗಿದ್ದು ನ್ಯೂಕ್ಲಿಯಸ್ ಆದರೂ ಸ್ಲೋ ಆಗಿ ಏನಾಗ್ತಾ ಬರ್ತಾ ಇದೆ, ಅದು ನ್ಯೂಕ್ಲಿಯಸ್ ಎಲ್ಲ ಡಿವೈಡ್ ಆಗಿ ಸೆಲ್ ವಾಲ್ ಎಲ್ಲ ಫಾರ್ಮ್ ಆಗಿ ಅದು ಸೆಲ್ಗಳಾಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದೀಗ 4 ಸೆಲ್ ಫಾರ್ಮ್ ಆಗಿರುವಂಥ ಸ್ಟ್ರಕ್ಚರ್. ಇದನ್ನು ನಾವೇನಂತ ಕರಿತೀವಿ ಅಂದರೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನು ಫಾರ್ಮ್ ಆಗಿದೆಯಲ್ಲ ಇದೇ ಮೈಕ್ರೋಸ್ಪೋರ್ ಟೆಟ್ರಾಡ್. ಓಕೆ, ಟೆಟ್ರಾ ಅಂದರೆ 4, 1 2 3 4 ಸೆಲ್ಗಳು ಕಾಣ್ತಾ ಇದೆಯಲ್ಲ. ಸೊ ಇದನ್ನು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಹೇಳ್ತೀವಿ.
ಇದನ್ನು ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಅಂತನಾದರೂ ಕರಿಬೋದು, ಇಲ್ಲ ಪೋಲನ್ ಗ್ರೇನ್ ಅಂತನಾದರೂ ಕರಿಬೋದು, ಅಥವಾ ಪೋಲನ್ ಟೆಟ್ರಾಯ್ಡ್ ಅಂತನಾದರೂ ಕರಿಬೋದು, ಮೈಕ್ರೋಸ್ಪೋರ್ಸ್ ಅಂತ ಕರಿಬೋದು. ಸೊ ಎಷ್ಟೊಂದು ಡಿಫ್ರೆಂಟ್ ನೇಮ್ಸ್ ಇದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಏನೇ ಕೊಟ್ಟಿದ್ರು ನಿಮಗೆ ಬುಕ್ಕಲ್ಲಿ ಇಟ್ ಈಸ್ ಒನ್ ಆ್ಯಂಡ್ ದಿ ಸೇಮ್. ಸೊ ಫಸ್ಟ್ ಏನಾಯಿತು, ಸ್ಪೋರೋಜಿನಸ್ ಟಿಶ್ಯೂ ಅಲ್ಲಿ ನಿಮಗೆ ಸ್ಪೋರೋಜಿನಸ್ ಇದನ್ನು ನಾನು ನಿಮಗೆ ಮೆನ್ಷನ್ ಮಾಡಲಿಲ್ಲ, ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಬಗ್ಗೆ. ಈಗ ಅದನ್ನು ನೋಡ್ತಾ ಹೋಗೋಣ, ಹ್ಯಾಪ್ಲಾಯ್ಡ್ ಏನು ಡಿಪ್ಲಾಯ್ಡ್ ಏನು ಅಂತ. ಈ ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಇರುವಂಥ ಎಲ್ಲ ಸೆಲ್ಗಳು ಕೂಡ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಇರುತ್ತೆ. ಡಿಪ್ಲಾಯ್ಡ್ ಅಂದರೆ 2n ಅಲ್ವಾ. ಸೊ 2n ಕಂಡೀಷನಲ್ಲಿ ಇರುವಂಥ ಪ್ರತಿಯೊಂದು ಸೆಲ್ಗಳೇನಿದೆ, ಸ್ಪೋರೋಜಿನಸ್ ಸೆಲ್ಗಳು ಮಿಯಾಸಿಸ್ ಆದಮೇಲೆ ಫೈನಲ್ ಆಗಿ ಏನು ಫಾರ್ಮ್ ಆಗಿರುತ್ತಲ್ಲ ಅದು ಹ್ಯಾಪ್ಲಾಯ್ಡ್ ಆಗಿಬಿಡುತ್ತೆ. ಯಾಕೆ, ಮಿಯಾಸಿಸಲ್ಲಿ ಮೇನಾಗಿ 4 ಸೆಲ್ಗಳಾಗಿ ಡಿವೈಡ್ ಆದಾಗ ಅದು ಹ್ಯಾಪ್ಲಾಯ್ಡ್ ಕಂಡೀಷನ್ಗೆ ಬರುತ್ತೆ. ಮಿಯಾಸಿಸ್ ಕಲ್ತಿದ್ದೀರಾ ಅಲ್ವಾ, ಮಿಯಾಸಿಸ್ ಸೆಲ್ ಡಿವಿಷನ್ ಇರೋದೇ ಹಾಫ್ ಆಫ್ ದ ಕ್ರೋಮೋಸೋಮ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಫುಲ್ ಎಲ್ಲ ಎಷ್ಟಿದೆ ಅಷ್ಟು ಬರಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಒಂದು 10 ಇದೆ ಅಂತ ಇಟ್ಕೊಳ್ಳಿ, 10 ಕ್ರೋಮೋಸೋಮ್ಸ್ ಇದ್ದರೆ ಇಲ್ಲಿಗೆ ಬರೋಷ್ಟರಲ್ಲಿ ಅದು 5 ಆಗಿರುತ್ತೆ. ಸೊ ಹಾಫ್ ಅಷ್ಟೇ ಟ್ರಾನ್ಸ್ಫರ್ ಆಗೋದು. ಸೊ 5 ಪೋಲನ್ ಗ್ರೇನ್ಸ್ ಅಂದರೆ ಅದ್ರ ಎಷ್ಟಿದೆ ನಂಬರ್ ಅದರದ್ದು ಹಾಫ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಡಿಪ್ಲಾಯ್ಡ್ ಅಂದರೆ 2n ನಂಬರ್, ಹ್ಯಾಪ್ಲಾಯ್ಡ್ ಇಸ್ ಓನ್ಲಿ ಹಾಫ್ ಆಫ್ ಇಟ್. ಸೊ ಯಾವುದೆಲ್ಲ ನಿಮಗೆ ಹ್ಯಾಪ್ಲಾಯ್ಡ್, ಯಾವುದೆಲ್ಲ ನಿಮಗೆ ಡಿಪ್ಲಾಯ್ಡ್ ಅಂತ ಗೊತ್ತಿರಬೇಕು. ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಅಂಟಿಲ್ ಇಟ್ ಅಂಡರ್ಗೋಸ್ ಮಿಯಾಸಿಸ್, ನಿಮಗೆ ಬೇರೆ ಏನೇ ಸೆಲ್ಲನ್ನು ಪ್ಲಾಂಟಲ್ಲಿ ತೋರಿಸ್ಬಿಟ್ಟು ಏನಿದು ಅಂದರೆ ಯಾವ ಕಂಡೀಷನಲ್ಲಿದೆ, ಹ್ಯಾಪ್ಲಾಯ್ಡ್ ಕಂಡೀಷನಲ್ಲಿ ಇದೆಯಾ, ಡಿಪ್ಲಾಯ್ಡ್ ಕಂಡೀಷನಲ್ಲಿ ಇದೆಯಾ ಅಂದರೆ ಕಣ್ಣು ಮುಚ್ಕೊಂಡು ನೀವು ಡಿಪ್ಲಾಯ್ಡ್ ಕಂಡೀಷನ್ ಅಂತ ಬರೀರಿ. ಇದ್ರ ಬೇಸ್ ಮೇಲೂ ಕೆಲವೆಲ್ಲ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಅದಕ್ಕಾಗಿ ನಾನು ಇದನ್ನು ನಿಮಗೆ ಕ್ಲಾರಿಟಿ ಕೊಡ್ತಾ ಇರೋದು. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಏನಿದೆ, ಪೋಲನ್ ಮದರ್ ಸೆಲ್ ಇಲ್ಲಿವರೆಗೂ ಕೂಡ 2n ನಂಬರ್ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್. ಅದರಿಂದ ಮುಂದಕ್ಕೆ ಆಗುವಂಥ ಚೇಂಜಸ್ ಏನಿದೆ, ಪೋಲನ್ ಗ್ರೇನ್ ಫಾರ್ಮೇಷನ್, ಇದೆಲ್ಲ ಹ್ಯಾಪ್ಲಾಯ್ಡಲ್ಲಿ ಇರುತ್ತೆ. ಸೊ ಇಲ್ಲಿ ಎಲ್ಲ 4 ಸೆಲ್ಗಳು ಕೂಡ ಹ್ಯಾಪ್ಲಾಯ್ಡ್. ಸೊ ಇದು ನೆನಪಿರಲಿ ನಿಮಗೆ. ಹಾಗೆಯೇ ಫೀಮೇಲ್ ಗೆಮೆಟೋಫೈಟಲ್ಲೂ ಕೂಡ ಹಾಗೆ ಇರುತ್ತೆ. ಅಂಟಿಲೇಟ್ ಫಾರ್ಮ್ಸ್ ಆರ್ ಅಂಟಿಲೇಟ್ ಅಂಡರ್ಗೋಸ್ ಮಿಯಾಸಿಸ್, ಅದು ಕಂಪ್ಲೀಟಾಗಿ ಡಿಪ್ಲಾಯ್ಡ್ ಕಂಡೀಷನಲ್ಲಿರುತ್ತೆ. ಆಮೇಲೆ ಹ್ಯಾಪ್ಲಾಯ್ಡ್ ಕಂಡೀಷನ್ಗೆ ಬರೋದು, ಅದನ್ನು ಮತ್ತೆ ನಾವು ನೋಡೋಣ. ಬಟ್ ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು. ಕಂಪ್ಲೀಟಾಗಿ ಹ್ಯಾಪ್ಲಾಯ್ಡ್ ಯಾವುದು, ಡಿಪ್ಲಾಯ್ಡ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಥರಲ್ಲಿ ನೀವು ಯಾವುದೇ ಸ್ಟ್ರಕ್ಚರ್ನ ತಗೊಳ್ಳಿ, ಎಪಿಡಮಿಸ್ ಆಗಲಿ, ಎಂಡೋಥಿಷಿಯಮ್, ಯಾವುದೇ ಸೆಲ್, ಪ್ರತಿಯೊಂದು ಸೆಲ್ಲು ಕೂಡ ಯಾವ ಕಂಡೀಷನಲ್ಲಿರುತ್ತೆ, ಡಿಪ್ಲಾಯ್ಡ್ ಕಂಡೀಷನಲ್ಲೇ ಇರುತ್ತೆ. ಸ್ಪೋರೋಜಿನಸ್ ಟಿಶ್ಯೂ ಒಳಗಡೆ ಇರುವಂಥ ಮೈಕ್ರೋಸ್ಪೋರ್ ಮದರ್ ಸೆಲ್ಗಳು ಕೂಡ ಡಿಪ್ಲಾಯ್ಡ್ ಕಂಡೀಷನಲ್ಲೇ ಇರುತ್ತೆ. ಬಟ್ ಲೇಟರ್ ವೆನ್ ಇಟ್ ಅಂಡರ್ಗೋಸ್ ಮಿಯಾಸಿಸ್ ಅದು ಹ್ಯಾಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟು ಕ್ಲಾರಿಟಿ ಸಿಗ್ತಾ? ನೆಕ್ಸ್ಟ್ ನೋಡೋಣ. ನೀವಿಗೆ ನೋಡ್ತಾ ಇರೋವಂಥದ್ದು ಒರಿಜಿನಲ್ ಆ್ಯಂಥರ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಫ್ಲೋರೆಸೆಂಟ್ ಲೈಟ್ಸ್ನ ಯೂಸ್ ಮಾಡಿ ಇದನ್ನು ತೆಗೆದಿರುವಂಥ ಫೋಟೋಸ್ ಇದು. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ, ಟೆಟ್ರಾಯ್ಡ್ ಕಂಡೀಷನ್. ಇಲ್ಲಿ ನಿಮಗೆ 4 ಸೆಲ್ ಒಟ್ಟಿಗೆ ಅಟ್ಯಾಚ್ ಆಗಿರೋದು ಕಾಣ್ತಾ ಇದೆಯಾ? ಇಲ್ಲೊಂದು 1 2 3 4. ಈ ಪಿಕ್ಚರ್ ನೋಡ್ಬಿಟ್ಟಿದ್ದೀನಿ, ಇದು 3 ಇದೆಲ್ಲ ಅಂತ ಅಂದ್ಕೋಬೇಡಿ. ಇನ್ನೊಂದು ಆ ಸೈಡ್ ಹಿಂದಕ್ಕಾದಂಗೆ ಇರುತ್ತೆ, ಕಾಣ್ತಾ ಇಲ್ಲ ಅದು. ಬಟ್ ಇಲ್ಲಿ 3 ಕಾಣಿಸುತ್ತೆ, ಬ್ಯಾಕ್ ಸೈಡ್ ಒಂದಿರುತ್ತೆ. ಇಲ್ಲೂ ಕೂಡ 3 ಕಾಣ್ತಾ ಇದೆ, ಯಾಕೆಂದರೆ ಇನ್ನೊಂದು ಬ್ಯಾಕ್ ಸೈಡ್ ಇರುತ್ತೆ. ಸೊ ಅದಕ್ಕಾಗಿ ನಿಮಗೆ ಕಾಣ್ತಾ ಇಲ್ಲ. ಸೊ ಯಾವಾಗಲೂ ಯೂಶ್ವಲಿ ಒಂದು ಸ್ಪೋರೋಜಿನಸ್ ಟಿಶ್ಯೂ ಏನಾಗುತ್ತೆ, ಡಿವೈಡ್ ಆದಮೇಲೆ ಅದು ಟೆಟ್ರಾಯ್ಡ್ ಆಗೇ ಕನ್ವರ್ಟ್ ಆಗೋದು. ಇಲ್ಲಿ ನೋಡಿ ಯಾವ ರೀತಿ ಆ ಟೆಟ್ರಾಯ್ಡ್ಗಳು ಅರೇಂಜ್ ಆಗಿರುತ್ತೆ ಡಿಫ್ರೆಂಟ್ ಟೈಪಲ್ಲಿ ಅಂತ ಇಲ್ಲಿ ತೋರಿಸಿದ್ದಾರೆ. ಬರೀ ಒಂದೇ ರೀತಿ ನಾನು ತೋರಿಸಿದ್ನಲ್ಲ, ಹೀಗೆ ನಾನು ತೋರಿಸಿದ್ದು ಹೀಗಿತ್ತಲ್ಲ ಸೆಲ್ಸ್, ಆಲ್ಮೋಸ್ಟ್ ಹೀಗೆ ನಿಮಗೆ ಕಾಣ್ತಾ ಇತ್ತು. ಯಾವ ಟೈಪಲ್ಲಿತ್ತು ನೋಡೋದಕ್ಕೆ ಆಲ್ಮೋಸ್ಟ್ ಈ ಸ್ಟ್ರಕ್ಚರಲ್ಲಿ ನಾನು ಡ್ರಾ ಮಾಡಿದ್ದೆ. ಆದರೆ ಅದು ಒಂದೇ ರೀತಿ ಅಲ್ಲ, ಟೆಟ್ರಾಯ್ಡ್ ಫಾರ್ಮೇಷನ್ ನಿಮಗೆ ಬೇರೆ ರೀತಿ ಕೂಡ ಆಗಬಹುದು. ಟೆಟ್ರಾಯ್ಡ್ ಆಗೋದಂತೂ ಖಂಡಿತ, ಬಟ್ ಯಾವ ರೀತಿ ಅರೇಂಜ್ಮೆಂಟ್ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆನ್ ಸ್ಪೀಷೀಸ್ ಟು ಸ್ಪೀಷೀಸ್ ಅದು ವೇರಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 ಮಾತ್ರ ಕಾಣ್ತಾ ಇದೆ. ಇದು 3 ಇದೆ ಅಂತ ಅರ್ಥ ಅಲ್ಲ, ಇನ್ನೊಂದು ಹಿಂದಗಡೆ ಇದೆ 1 2, ಇದೊಂದು 3rd 1, ಹಿಂದಗಡೆ 4th 1 ಇದೆ, ಅದು ಕಾಣ್ತಾ ಇಲ್ಲ ನಿಮಗೆ. ಇಲ್ಲೂ ಕೂಡ ಹಾಗೆಯೇ ಇಲ್ಲಿ ಹೇಗೆ ಫಾರ್ಮ್ ಆಗ್ತಾ ಇದೆ ಅಂತಂದರೆ, ಕೆಳಗಡೆ ಇರುವಂಥ 2 ಸೆಲ್ಗಳು ನಿಮಗೆ ಇದ್ರದ್ದು ಹಿಂದೆ ಇನ್ನೊಂದಿರುತ್ತೆ. ಓಕೆ, ಪ್ರತಿಯೊಂದಕ್ಕೂ ಒಂದೊಂದು ನೇಮ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಟೆಟ್ರಾಹೆಡ್ರಲ್ ಅಂತ ಹೇಳ್ತೀವಿ. ಈ ಥರ ಫಾರ್ಮೇಷನ್ ಇದ್ದರೆ ಟೆಟ್ರಾಹೆಡ್ರಲ್ ಕಂಡೀಷನ್ ಅಂತ ಹೇಳ್ತೀವಿ. ಈ ಥರ 4 ನಿಮಗೆ ಪಕ್ಕದಲ್ಲೇ ಇದ್ದರೆ ಐಸೋಬೈಲ್ಯಾಟ್ರಲ್ ಅಂತ ಹೇಳ್ತೀವಿ. ಓಕೆ, ಐಸೋಬೈಲ್ಯಾಟ್ರಲ್, ಇದು ಟೆಟ್ರಾಹೆಡ್ರಲ್. ಈ 3rd 1 ಏನಿದೆ ಇದು ಡೆಕಸೆಟ್ ಟೈಪ್ ಅಂತ ಹೇಳ್ತೀವಿ. ಇದು 4th 1 ಟಿ ಶೇಪ್ಡ್. ಯಾಕೆ ಅಂತಂದರೆ ಹೀಗಿದೆ ಅಲ್ಲ, 2 ಸೆಲ್ ಈ ಕಡೆ ಇದೆ ಮತ್ತು ಇನ್ನೆರಡು ಸೆಲ್ ಈ ಕಡೆ ಇದೆ. ಇದಕ್ಕೆ ನಾವೇನು ಹೇಳ್ತೀವಿ, ಟಿ ಶೇಪ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಲಾಸ್ಟ್ ಒನ್ ಲೀನಿಯರ್ ಅಂತಂದರೆ ಎಲ್ಲ ಸೆಲ್ಗಳು ಒಂದೇ ಲೈನಲ್ಲಿ ಅರೇಂಜ್ ಆಗಿದೆ, ಅದನ್ನು ನಾವೇನು ಹೇಳ್ತೀವಿ, ಲೀನಿಯರ್ ಅಂತ ಹೇಳ್ತೀವಿ. ಸೊ ಯಾವ ರೀತಿ ಬೇಕಾದರೂ ಟೆಟ್ರಾಯ್ಡ್ ಫಾರ್ಮ್ ಆಗ್ಬೋದು, ಹೀಗೆ ಆಗಬೇಕು ಅಂತೇನಿಲ್ಲ. ಇಟ್ ಡಿಪೆಂಡ್ಸ್, ಸ್ಪೀಷೀಸ್ ಟು ಸ್ಪೀಷೀಸ್ ವೇರಿ ಆಗ್ತಾ ಇರುತ್ತೆ, ಹೇಗೆ ಅರೇಂಜ್ಮೆಂಟ್ ಇರುತ್ತೆ ಅನ್ನೋದು ಡಿಫರ್ ಆಗುತ್ತೆ. ಸೊ ಫೈನಲ್ ಆಗಿ ಪೋಲನ್ ಗ್ರೇನ್ ಫಾರ್ಮ್ ಆದಮೇಲೆ ಹೇಗಾಗ್ತಾ ಇದೆ ಚೇಂಜಸ್ ಎಲ್ಲ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಜಸ್ಟ್ ಬ್ಲ್ಯಾಂಕ್ ಸೆಲ್ಗಳನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಾನು ನಿಮಗೆ ಡ್ರಾ ಮಾಡ್ತಾ ಇರುವಾಗ ಈಗ ನೆಕ್ಸ್ಟ್ ಏನೆಲ್ಲ ಚೇಂಜಸ್ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಒಂದು ಪೋಲನ್ ಮದರ್ ಸೆಲ್ಲಿಂದ ನಿಮಗೆ 4 ಸೆಲ್ಗಳು ಫಾರ್ಮ್ ಆಗಿತ್ತು, ಅಥವಾ 4 ಪೋಲನ್ ಗ್ರೇನ್ಗಳು ಫಾರ್ಮ್ ಆಗಿತ್ತು. ಸೊ ಅದರಲ್ಲಿ ಒಂದು ಪೋಲನ್ ಗ್ರೇನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಈ ಪೋಲನ್ ಗ್ರೇನ್ ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಸ್ಲೋ ಆಗಿ ಏನಾಗುತ್ತೆ, ಈ ನ್ಯೂಕ್ಲಿಯಸ್ ಒಂದು ಕಾರ್ನರ್ಗೆ ಬರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಜಸ್ಟ್ ಸ್ಮಾಲ್ ವ್ಯಾಕ್ಯೂಲ್ಗಳು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸೈಜ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜಲ್ಲಿ ಸೈಜ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಯಾಕೆ ಅಂದರೆ ಪೋಲನ್ ಗ್ರೇನ್ ಮೆಚೂರ್ ಆಗ್ತಾ ಹೇಗೆಲ್ಲ ಚೇಂಜಸ್ ಆಗುತ್ತೆ. ಫೈನಲ್ ಆಗಿ ಪೋಲನ್ ಗ್ರೇನ್ ಮೆಚೂರ್ ಆದಾಗ ಹೇಗೆ ಕಾಣುತ್ತೆ ಅಂತ ಫೈನಲ್ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಏನಾಗುತ್ತೆ, ಸ್ಲೋ ಆಗಿ ಅದು ಇನ್ಕ್ರೀಸ್ ಆದಾಗ, ಸೈಜ್ ಇನ್ಕ್ರೀಸ್ ಆದಮೇಲೆ ಸಪ್ರೇಟ್ ಈ 2 ಸೆಲ್ಗಳು, ಈ ನ್ಯೂಕ್ಲಿಯಸ್ ಏನಿತ್ತಲ್ಲ, ಈ ನ್ಯೂಕ್ಲಿಯಸ್ನ ಇಲ್ಲಿ ನಾನು ಶೇಡ್ ಮಾಡ್ತೀನಿ. ಈ ನ್ಯೂಕ್ಲಿಯಸ್ ಏನಿತ್ತು ಅದು ಡಿವೈಡ್ ಆಗಿ 2 ಸೆಲ್ಗಳು ಫಾರ್ಮ್ ಆಗಿ 2 ಸಪ್ರೇಟ್ ವಾಲ್ ಕೂಡ ಫಾರ್ಮ್ ಆಗಿಬಿಡುತ್ತೆ, 2 ಸೆಲ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಸೊ ಈ ಥರ ಫೈನಲ್ ಆಗಿ 2 ಸೆಲ್ ಇರುವಂಥ ಪೋಲನ್ ಗ್ರೇನ್ ಫಾರ್ಮ್ ಆಗಿರುತ್ತೆ. ಸೊ ಅದನ್ನು ಡೀಟೇಲ್ ಆಗಿ ವಿತ್ NCERT ಪಿಕ್ಚರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಡಯಾಗ್ರಾಮ್ ಇದು. ಫಸ್ಟ್ ಏನಿದೆ ಪೋಲನ್ ಗ್ರೇನ್ ಸೈಜ್ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ಸೈಜ್ ಇರೋದು ಸ್ಮಾಲ್ ಸೈಜ್. ಈ ಸೈಜಲ್ಲಿರುವಂಥ ಪೋಲನ್ ಗ್ರೇನ್ ಏನಾಗಿದೆ, ಸ್ಲೋ ಆಗಿ ಅದರದ್ದು ಸೈಜ್ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೈಜ್ ಇನ್ಕ್ರೀಸ್ ಆಗಿ ಅದರಲ್ಲಿ ವ್ಯಾಕ್ಯೂಲ್ ಫಾರ್ಮ್ ಆಗಿದೆ. ನ್ಯೂಕ್ಲಿಯಸ್ ನಿಮಗೆ ಒಂದು ಸೈಡ್ಗೆ ಕಾರ್ನರ್ಗೆ ಬಂದುಬಿಟ್ಟಿದೆ. ನೆಕ್ಸ್ಟ್ ಏನು ಚೇಂಜಸ್ ನೀವು ನೋಡ್ತಾ ಇದ್ದೀರಾ, ಆ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಇದು 3rd ಸ್ಟೇಜ್. ಇದು ಫಸ್ಟ್, ಇದು ಸೆಕೆಂಡ್, 3rd ಪಿಕ್ಚರ್ ಇದು, ಮತ್ತು ಇದು 4th ಫೈನಲ್ ಆಗಿ ಕಾಣುವಂಥದ್ದು. ಸೊ 3rd ಪಿಕ್ಚರಲ್ಲಿ ನಿಮಗೆ ಅಸಿಮೆಟ್ರಿಕ್ ಸ್ಪಿಂಡಲ್ ಅಂತ ಒಂದು ಕಾಣ್ತಾ ಇದೆಯಾ. ಏನು ಅಸಿಮೆಟ್ರಿಕ್ ಸ್ಪಿಂಡಲ್ ಅಂತಂದರೆ, ಈ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಗಳಿದೆ. ಏನಾಗ್ತಿದೆ ಅಂತಂದರೆ, ಆ ಕ್ರೋಮೋಸೋಮ್ ಎಲ್ಲ ಸಪ್ರೇಟಾಗಿ ಡಿವೈಡ್ ಆಗ್ತಾ ಇದೆ. ಡಿವಿಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ರೋಮೋಸೋಮ್ ಯಾವಾಗ ಡಿವೈಡ್ ಆಗುತ್ತೆ, ವೆನ್ ಇಟ್ ಅಂಡರ್ಗೋಸ್ ಸೆಲ್ ಡಿವಿಷನ್. ಸೊ ಇಲ್ಲೇನಾಗ್ತಾ ಇದೆ, ಸೆಲ್ ಡಿವಿಷನ್ ಆಗ್ತಾ ಇದೆ. ಸೆಲ್ ಡಿವಿಷನ್, ಯಾವ ಸೆಲ್ ಡಿವಿಷನ್, ಮಿಯೋಸಿಸ್ ಅಲ್ಲ, ಡೆಫಿನೆಟ್ಲಿ ಅದು ಮಿಯೋಸಿಸ್ ಅಲ್ಲ, ಮೈಟೋಸಿಸ್ ಸೆಲ್ ಡಿವಿಷನ್ ಆಗುತ್ತೆ ನಿಮಗೆ. ಓಕೆ, ಮೈಟೋಸಿಸ್ ಸೆಲ್ ಡಿವಿಷನ್ ಬಗ್ಗೆ ನೀವು ಕಲ್ತಿದ್ರೆ ಅದರಲ್ಲಿ ನಿಮ್ಗೆ ಏನು ಕಲ್ತಿದ್ರೆ, ಅನಾಫೇಸ್ ಸ್ಟೇಜಲ್ಲಿ ಏನಾಗುತ್ತೆ, ಸ್ಪಿಂಡಲ್ ಫೈಬರ್ಸ್ ಎಲ್ಲ ಏನು ಮಾಡುತ್ತೆ, ಸ್ಪಿಂಡಲ್ ಫೈಬರ್ಗಳೆಲ್ಲ ಈ ಕ್ರೋಮೋಸೋಮ್ನ ಒನ್ ಸೈಡ್ ಪೋಲಿಗೆ ಎಳ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಆ ಸ್ಪಿಂಡಲ್ ಏನು ಫಾರ್ಮ್ ಆಗಿದೆ, ಇದು ಅಸಿಮೆಟ್ರಿಕ್ ಇರುತ್ತಂತೆ. ಅಸಿಮೆಟ್ರಿಕ್ ಅಂದರೆ ಇಲ್ಲಿ ಒಂದು ನೋಡಿ ಲಾಂಗ್ ಇದೆ, ಒಂದು ಶಾರ್ಟ್ ಇದೆ, ಈ ಥರ ಒಂದೇ ಈಕ್ವಲ್ ಲೆಂತಲ್ಲಿ ಅದಾಗೋದಿಲ್ಲ. ಒಂದು ಕಡೆ ಚಿಕ್ಕದಾಗಿ ಇನ್ನೊಂದು ಕಡೆ ದೊಡ್ಡದಾಗಿ ಅದು ಏನಾಗುತ್ತೆ, ಅಸಿಮೆಟ್ರಿಕಲ್ ಸ್ಪಿಂಡಲ್ ಫೈಬರ್ ಫಾರ್ಮ್ ಆಗಿ 2 ಕ್ರೋಮೋಸೋಮ್ಗಳನ್ನ ಸಪ್ರೇಟ್ ಮಾಡುತ್ತೆ. ಸಪ್ರೇಟ್ ಆಗಿ ನ್ಯೂಕ್ಲಿಯಸ್ ಎಲ್ಲ ಸಪ್ರೇಟ್ ಆಯಿತು ಅಂತ ಇಟ್ಕೊಳ್ಳಿ, 2 ಸೆಲ್ ಫಾರ್ಮ್ ಆಗಿದೆ ಫೈನಲಿ. ಸೊ 2 ಸೆಲ್ಗಳು ನಿಮಗೆ ಒಂದು ಚಿಕ್ಕದು ಒಂದು ದೊಡ್ಡದು, ಅದೇನೇ ಇಲ್ಲಿ ಕಾಣ್ತಾ ಇರೋದು 4th ಸ್ಟೇಜಲ್ಲಿ. ಓಕೆ, ಒಂದು ದೊಡ್ಡ ಸೆಲ್ನ ನಾವೇನಂತ ಕರಿತೀವಿ ಅಂತಂದರೆ ವೆಜಿಟೇಟಿವ್ ಸೆಲ್ ಅಂತ ಕರಿತೀವಿ, ಚಿಕ್ಕ ಸೆಲ್ನ ಜನರೇಟಿವ್ ಸೆಲ್ ಅಂತ ಹೇಳ್ತೀವಿ. ಡಿವಿಷನ್ ಆದಮೇಲೆ ಕಾಣುವಂಥದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂಥ ನ್ಯೂಕ್ಲಿಯಸ್ ಸ್ವಲ್ಪ ಸ್ಪೆರಿಕಲ್ ಶೇಪ್ ಇದೆ, ಸ್ವಲ್ಪ ದೊಡ್ಡದಿದೆ. ಹಾಗೆ ನೀವು ಜನರೇಟಿವ್ ಸೆಲ್ಲಲ್ಲಿ ನೋಡುವಂಥ ನ್ಯೂಕ್ಲಿಯಸ್ ಏನಿದೆ ಸ್ವಲ್ಪ ಏನು ಹೇಳ್ಬೋದು, ಎಲಾಂಗೇಟೆಡ್ ಟೈಪ್ ಇದೆ ಅಥವಾ ಸ್ಪಿಂಡಲ್ ಟೈಪಲ್ಲಿ ಇದೆ. ಇದಾದರೆ ಸರ್ಕ್ಯುಲರ್ ಟೈಪಲ್ಲಿದೆ. ವೆಜಿಟೇಟಿವ್ ಸೆಲ್ ನ್ಯೂಕ್ಲಿಯಸ್ ಸರ್ಕ್ಯುಲರ್ ಟೈಪ್ ಇದೆ. ಜನರೇಟಿವ್ ಸೆಲ್ ನ್ಯೂಕ್ಲಿಯಸ್ ಸ್ಪಿಂಡಲ್ ಟೈಪಲ್ಲಿ ಸ್ವಲ್ಪ ಬ್ರಾಡ್ ಆಗಿದೆ. ಸೊ ಇಷ್ಟು ಕೂಡ ಪೋಲನ್ ಗ್ರೇನ್ ಸ್ಲೋ ಆಗಿ ಗ್ರ್ಯಾಚುವಲ್ ಆಗಿ ಫಾರ್ಮ್ ಆಗುವಂಥ ರೀತಿ. ಫೈನಲ್ ಆಗಿ ಎಷ್ಟು ಸೆಲ್ಗಳು ಫಾರ್ಮ್ ಆಗಿದೆ, ವೆನ್ ಇಟ್ ಇಸ್ ರೆಡಿ ಫಾರ್ ಡೆಹಿಸೆನ್ಸ್, ಆವಾಗ ಯಾವ ಸ್ಟೇಜಲ್ಲಿ ಇದೆ, 2 ಸೆಲ್ ಸ್ಟೇಜಲ್ಲಿ ಇದೆ. ಸೊ ಇಲ್ಲಿ ಒಂದು ನಿಮಗೆ 1 ಸೆಲ್ 1, ಇದು ಸೆಲ್ 2. ಸೊ 2 ನಿಮಗೆ ಕಾಣ್ತಾ ಇದೆ, ಸೆಲ್ 1 ಸೆಲ್ 2. 2 ಸೆಲ್ಡ್ ಪೋಲನ್ ಗ್ರೇನ್ ಏನಿದೆ, ಮೆಚೂರ್ಡ್ ಪೋಲನ್ ಗ್ರೇನ್, ಅದು ನಿಮಗೆ ಫೈನಲ್ ಆಗಿ ಹೀಗೆ ಕಾಣುತ್ತೆ. ಇದ್ರದ್ದು ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ನಿಮಗೆ ಕೇಳಿದ್ದಾರೆ ಕೆಲವೊಂದ್ಸಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ ಇದು ಡಯಾಗ್ರಾಮ್ನ, 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ಗೆ. ಸೊ ಈ ಡಯಾಗ್ರಾಮ್ ಹೇಗೆ ಡ್ರಾ ಮಾಡೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಬೋದು. ತುಂಬಾ ಈಸಿಯಾಗಿದೆ, ಸಿಂಪಲ್ ಆಗಿದೆ.
ಎಲ್ಲ ಪಾರ್ಟ್ಸ್ಗಳು ಏನೇನು ಅಂತ ಲೇಬಲ್ ಮಾಡಿ ಮಿಸ್ ಮಾಡದೆ ನೀಟಾಗಿ ಕಲ್ತ್ಕೊಳ್ಳಿ ಎಲ್ಲನೂ. ಈಗ ನಾವು ಒಂದ್ಸಲಿ ಕ್ವಿಕ್ಕಾಗಿ ಎಲ್ಲ ಪಾರ್ಟ್ಸ್ನ ನೋಡ್ತಾ ಹೋಗೋಣ. 2 ಸೆಲ್ ನೀವು ಕಲ್ತ್ಕೊಂಡಿದ್ದೀರಾ ಆಲ್ರೆಡಿ, ವೆಜಿಟೇಟಿವ್ ಸೆಲ್ ಮತ್ತು ಜನರೇಟಿವ್ ಸೆಲ್. ಸೊ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ, ಒಂದು ಜನರೇಟಿವ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್ 2 ಸೆಲ್ಗಳು ಕಾಣ್ತಾ ಇದೆಯಾ. ಅದರೊಳಗಡೆ ಇರುವಂಥ ನ್ಯೂಕ್ಲಿಯಸ್ನ ನಾವು ಸೇಮ್ ಹೆಸರಿಂದ ನ್ಯೂಕ್ಲಿಯಸ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಜನರೇಟಿವ್ ಸೆಲ್ ನ್ಯೂಕ್ಲಿಯಸ್, ವೆಜಿಟೇಟಿವ್ ಸೆಲ್ ನ್ಯೂಕ್ಲಿಯಸ್ ಅಂತ ಬರೀರಿ. ನೆಕ್ಸ್ಟ್ ಇನ್ನೇನು ಕಾಣ್ತಾ ಇದೆ ನಿಮಗೆ ಅಂದರೆ 2 ಸ್ಟ್ರಕ್ಚರ್ಗಳು ನಿಮಗೆ ಕಾಣ್ತಾ ಇದೆ ಔಟರ್ ಕವರಿಂಗ್. ಅದು ಕೂಡ ಇಂಪಾರ್ಟೆಂಟ್. ಯಾವುದದು ಅಂತಂದರೆ ಎಕ್ಸೈನ್ ಮತ್ತು ಇಂಟೈನ್. ಓಕೆ, ಎಕ್ಸೈನ್ ಮತ್ತು ಇಂಟೈನ್ ಏನಿದೆ, ದೀಸ್ ಆರ್ ದ 2 ಲೇಯರ್ಸ್ ಆರ್ 2 ಕವರಿಂಗ್ ಆಫ್ ದ ಪೋಲನ್ ಗ್ರೇನ್. ಅದು ಬಿಟ್ಟು ನಿಮ್ಗೆ ಇನ್ನೇನಿದೆ ಈ ಸ್ಟ್ರಕ್ಚರಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಜರ್ಮ್ ಪೋರ್ ಏನು ಅಂತಂದರೆ ಈ ಎಕ್ಸೈನ್ ಎಲ್ಲಿ ಇರೋದಿಲ್ವೋ, ಎಕ್ಸೈನ್ ನೋಡಿ ನಿಮಗೆ ಕಂಟಿನ್ಯೂಷನ್ ಇಲ್ಲಿ ಕಾಣ್ತಾ ಇದೆಯಾ, ಈ ರೀಜನ್ ಇದು ಎಕ್ಸೈನ್, ಇಲ್ಲಿ ಈ ಪ್ಲೇಸಲ್ಲಿ ಎಕ್ಸೈನ್ ಇಲ್ಲ. ಸೊ ಈ ಜಾಗದಲ್ಲಿ ಇಲ್ಲ ಅಂದಾಗ ಆ ಪ್ಲೇಸಲ್ಲಿ ಎಲ್ಲಿ ಇಲ್ವೋ ಅದನ್ನು ಜರ್ಮ್ ಪೋರ್ ಅಂತ ಕರಿತೀವಿ ನಾವು. ಸೊ ಜರ್ಮ್ ಪೋರ್ ಇಸ್ ಅ ಪ್ಲೇಸ್ ವೇರ್ ದರ್ ಇಸ್ ನೋ ಸ್ಪೋರೋಪೊಲಿನಿನ್ ಏನು ಅಂತ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ. ಅಥವಾ ಈಗ ಜಸ್ಟ್ ನೀವೇನಂತ ತಿಳ್ಕೊಬೋದು, ಔಟರ್ ಮೋಸ್ಟ್ ಕವರಿಂಗ್ ಏನಿದೆ ಎಕ್ಸೈನ್ ಎಲ್ಲಿ ಇರೋದಿಲ್ವೋ ಅದನ್ನು ಜರ್ಮ್ ಪೋರ್ ಅಂತ ಕರಿತೀವಿ ಅಂತ. ಅಥವಾ ಸ್ಪೋರೋಪೊಲಿನಿನ್ ಎಲ್ಲಿಲ್ವೋ ಅದನ್ನು ಜರ್ಮ್ ಪೋರ್ ಅಂತ ನೀವು ತಿಳ್ಕೊಳ್ಳಿ. ಸೆಲ್ ಒಳಗಡೆ ಏನಿದೆ ನಿಮಗೆ, ಆಬ್ವಿಯಸ್ಲಿ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ. ಸೊ ಸೈಟೋಪ್ಲಾಸಮ್ನ ಲೇಬಲ್ ಮಾಡಿ. ಸೊ ಇಷ್ಟು ನೀವು ಮಾಡಿದ್ರೆ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ನೋಡೋಣ, ಅದನ್ನು ಡೀಟೇಲ್ ಆಗಿ ಪಾರ್ಟ್ಸ್ನೆಲ್ಲ ನಾವು ನೋಡ್ಕೊಂಡು ಕಲಿಯೋಣ. ನೀವಿಲ್ಲಿ ನೋಡ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ ಗ್ರೇನ್ಸ್. ನಾನು ಹೇಳ್ದೆ ಅಲ್ವಾ ಇನಿಷಿಯಲಿ, ನಾನು ನಿಮಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ಒಂದೇ ಥರ ಇರೋದಿಲ್ಲ ಪೋಲನ್ ಗ್ರೇನ್, ಬೇರೆ ಬೇರೆ ಡಿಫ್ರೆಂಟ್ ಶೇಪಲ್ಲಿರುತ್ತೆ, ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ ಅಂತ. ಸೊ ನೋಡಿ, ಇದು ಯೂಶ್ವಲಿ ಜನರಲ್ ಆಗಿ ಕಾಣುವಂಥ ಪೋಲನ್ ಗ್ರೇನ್ ಡ್ರಾ ಮಾಡಿ ಅಂದರೆ ಯೂಶ್ವಲಿ ಹೀಗೆ ಡ್ರಾ ಮಾಡ್ತಾರೆ. ಬಟ್ ಅದಲ್ಲದೆ ನಿಮಗೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಫ್ರೆಂಟ್ ಕಲರ್ಸಲ್ಲಿ ಡಿಫ್ರೆಂಟ್ ಶೇಪ್ಸಲ್ಲಿ ಹೇಗೆಲ್ಲ ಅರೇಂಜ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ಈ ಫೋಟೋ ನನಗೆ ನೋಡಿ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅರೇಂಜ್ಮೆಂಟ್ ಎಲ್ಲ. ಇದೆಲ್ಲ ನಿಮ್ಗೆ ಏನು ಕಾಣ್ತಿದೆ, ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್. ಈ ಪೋಲನ್ ಗ್ರೇನ್ಸ್ದು ಸ್ಟ್ರಕ್ಚರ್ನ ನಾವೀಗ ಡೀಟೇಲಾಗಿ ನೋಡೋಣ. ಓಕೆ, ಪೋಲನ್ ಗ್ರೇನ್ ಯಾವ ಶೇಪಲ್ಲಿರುತ್ತೆ, ಯೂಶಲಿ ಸ್ಪೆರಿಕಲ್ ಇನ್ ಶೇಪ್. ನೀವೆಲ್ಲ ಡಿಫ್ರೆಂಟ್ ಪೋಲನ್ ಗ್ರೇನ್ಸ್ ನೋಡಿದ್ರು ಅದರಲ್ಲೂ ಕೂಡ ಎಲ್ಲ ಆಲ್ಮೋಸ್ಟ್ ಯಾವ ಶೇಪಲ್ಲಿತ್ತು, ಸ್ಪೆರಿಕಲ್ ಶೇಪಲ್ಲೇ ಇತ್ತು. ಸೊ ನೀವು ನಾನು ಒಂದು ಟೈಪ್ ಮಾತ್ರ ತೋರಿಸ್ತಾ ಇಲ್ಲ, ಇಲ್ಲಿ ಜನರಲ್ ಆಗಿ ಎಲ್ಲ ಪೋಲನ್ ಗ್ರೇನ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಸೊ ಜನರಲ್ ಆಗಿ ಪೋಲನ್ ಗ್ರೇನ್ ಯಾವ ಶೇಪಲ್ಲಿರುತ್ತೆ, ಸ್ಪೆರಿಕಲ್ ಶೇಪಲ್ಲಿರುತ್ತೆ. ದೇ ಹ್ಯಾವ್ 2 ಲೇಯರ್ಡ್ ವಾಲ್, 2 ಲೇಯರ್ ಅದಕ್ಕೆ ಇರುತ್ತೆ. ಔಟರ್ ಎಕ್ಸೈನ್ ಲೇಯರ್ ಆ್ಯಂಡ್ ಇನ್ನರ್ ಥಿನ್ ಇಂಟೈನ್ ಲೇಯರ್. ತೋರಿಸಿದ್ದಲ್ಲ ನಾನು, ಇದು ಇಂಟೈನ್ ಅಂತ ತೊಗೊಂಡ್ರೆ ಎಕ್ಸೈನ್ ಏನಿರುತ್ತೆ ನಿಮಗೆ ಹಾರ್ಡ್ ಇರುತ್ತೆ, ಎಕ್ಸೈನ್ ಸ್ವಲ್ಪ ಹಾರ್ಡ್ ಇರುತ್ತೆ. ಇಂಟೈನ್ ಏನಿದೆ ಅದು ಥಿನ್ನಾಗಿರುತ್ತೆ. ಸೊ ಈ ಥರ ನೀವು ಔಟ್ಸೈಡ್ ಇದೇನಿದೆ ಔಟರ್ ಕವರಿಂಗ್, ಇದನ್ನು ಎಕ್ಸೈನ್ ಅಂತ ಕನ್ಸಿಡರ್ ಮಾಡಿ. ಒಳಗಡೆ ಏನು ಕಾಣ್ತಾ ಇದೆಯಲ್ಲ ಇದು ಇಂಟೈನ್, ಆಯಿತಾ. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್. ಇದನ್ನೇ ನಾನು ನಿಮಗೆ ಹೇಳ್ತಾ ಇದ್ದು, ಸ್ಪೋರೋಪೊಲಿನಿನ್ ಅಂದರೆ ಏನು ಅಂದರೆ ಇಟ್ ಈಸ್ ಒನ್ ಆಫ್ ದ ಕೆಮಿಕಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಎಕ್ಸೈನ್ ಪಾರ್ಟ್. ಅಂದರೆ ಔಟರ್ ವಾಲಲ್ಲಿ ಏನಿದೆ, ಅದು ಔಟರ್ ಕವರಿಂಗ್ ಏನಿದೆ ಎಕ್ಸೈನ್, ಅಲ್ಲಿರುವಂಥ ಒಂದು ಕೆಮಿಕಲ್ ಡೆಪಾಸಿಷನ್ ಈ ಸ್ಪೋರೋಪೊಲಿನಿನ್. ಈ ಸ್ಪೋರೋಪೊಲಿನಿನ್ ಬಗ್ಗೆ ನೀವು ಮಿಸ್ ಮಾಡದೆ ಕಲ್ತ್ಕೊಳ್ಳಿ, ಯಾಕೆಂದರೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಈ ಸ್ಪೋರೋಪೊಲಿನಿನ್ ಬಗ್ಗೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್, ನೀವು ಇದನ್ನು ಸ್ಟಾರ್ ಮಾರ್ಕ್ ಹಾಕ್ಕೊಂಬಿಡಿ. ಇಂಪಾರ್ಟೆಂಟ್ ಟಾಪಿಕ್ ಸ್ಪೋರೋಪೊಲಿನಿನ್ ಬಗ್ಗೆ ಮಿಸ್ ಮಾಡಿಬಿಡ್ದೆ ಕಲೀರಿ. ಇಟ್ ಈಸ್ ರೆಸಿಸ್ಟೆಂಟ್ ಟು ಆರ್ಗ್ಯಾನಿಕ್ matter, withstand high temperature, acidic, alkaline and all the enzymes. ನೀವು ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಯಾವುದೇ ರೀತಿ ಕೆಮಿಕಲ್ ಆಗಲಿ, ಆ್ಯಸಿಡಿಕ್ ಕೆಮಿಕಲ್ ಆಗಲಿ, ಆ್ಯಸಿಡ್ ಆಗಲಿ, ಆಲ್ಕಲಿ ಆಗಲಿ, ಹೈ ಟೆಂಪ್ರೇಚರ್ ಇರಲಿ, ಏನಾದರೂ ಕಂಡೀಷನ್ ಇರಲಿ, ಇದಕ್ಕೇನು ಡ್ಯಾಮೇಜ್ ಆಗೋದಿಲ್ಲ. ಅಂದರೆ ಪೋಲನ್ ಗ್ರೇನ್ಗೆ ಡ್ಯಾಮೇಜ್ ಆಗೋದೇ ಥರ ಈ ಸ್ಪೋರೋಪೊಲಿನಿನ್ ಕಾಪಾಡ್ತಾ ಇದೆ, ಆಯಿತಾ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಈ ಪೋಲನ್ ಗ್ರೇನ್ಸ್ಗಳೇನಿದೆ ತುಂಬ ವರ್ಷಗಳು ಇದು ಏನೂ ಹಾಳಾಗದೆ ಹಾಗೇ ಇರುತ್ತೆ. ಸೊ ಅಟ್ ಎನಿ ಟೈಮ್ ಅದು ರಿಲೀಸ್ ಆದಾಗ ಎಲ್ಲಾದರೂ ಒಂದು ಕಡೆ ಇರ್ಬೋದು, ಏರಲ್ಲಿರ್ಬೋದು, ವಾಟರಲ್ಲಿರ್ಬೋದು, ಯಾವಾಗಲೂ ಒಂದು ಸಲ ಅದಕ್ಕೆ ಫೇವರಬಲ್ ಕಂಡೀಷನ್ ಸಿಕ್ಕಿದಾಗ, ಸ್ಟಿಗ್ಮಾ ಅಲ್ಲಿ ಸ್ಟಿಗ್ಮಾ ಜೊತೆ ಹೋಗಿ ಪಾಲಿನೇಷನ್ ಪ್ರೋಸೆಸ್ ಆಗಿ ಫರ್ಟಿಲೈಸೇಷನ್ ಕಂಟಿನ್ಯೂ ಮಾಡೋಂಥ ಎಬಿಲಿಟಿ ಇರುತ್ತೆ. ಸೊ ಅಲ್ಲಿವರೆಗೂ ಅದು ತನ್ನನ್ನು ತಾನು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹಾರ್ಡ್ ಕವರಿಂಗ್ ಏನಿದೆ, ಈ ಹಾರ್ಡ್ ಕವರಿಂಗಲ್ಲಿ ಸ್ಪೋರೋಪೊಲಿನಿನ್ ಅನ್ನೋ ಒಂದು ಕೆಮಿಕಲ್ ಅದರಲ್ಲಿ ಇದೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಸ್ಪೋರೋಪೊಲಿನಿನಲ್ಲಿ ಯಾವುದೇ ಎನ್ಸೈಮ್ ಆಗಲಿ ಇದುವರೆಗೂ ಇದನ್ನು ಡಿಗ್ರೇಡ್ ಮಾಡುವಂಥ ಅಥವಾ ಡಿಸಾಲ್ವ್ ಮಾಡೋಂಥ ಎಬಿಲಿಟಿ ಇರುವಂಥ ಯಾವುದೇ ಎನ್ಸೈಮ್ಗಳು ಇಲ್ಲಿವರೆಗೂ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ನ್ಯಾಚುರಲ್ ಆಗಿ ಯಾವುದೇ ಎನ್ಸೈಮ್ಗಳು ಮಾಡೋದಕ್ಕೆ ಆಗಿಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಏನಿದೆ ಇದು ಸ್ಪೋರೋಪೊಲಿನಿನ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಪೋಲನ್ ಗ್ರೇನ್ನ. ಇಟ್ ಹ್ಯಾಸ್ ಪ್ರಾಮಿನೆಂಟ್ ಅಪರ್ಚರ್ ಕಾಲ್ಡ್ ಜರ್ಮ್ ಪೋರ್.
ಇಲ್ಲಿ ನಿಮಗೆ ನಾನು ಹೇಳ್ದಲ್ಲ, ಎಲ್ಲಿ ಸ್ಪೋರೋಪೊಲನಿನ್ ಇಲ್ಲ ಆ ಪೋರ್ಷನ್ನ ನಾವೇನು ಹೇಳ್ತೀವಿ, ಜರ್ಮ್ ಪೋರ್ ಅಂತ ಹೇಳ್ತೀವಿ. ಸೊ ನಿಮಗೆ ಜರ್ಮ್ ಪೋರ್ ಜಾಗದಲ್ಲಿ ಸ್ಪೋರೋಪೊಲನಿನ್ ಇರೋದಿಲ್ಲ. ಯಾಕಿರ್ಬೋದು? ಫುಲ್ ಸುತ್ತ ಕವರಿಂಗ್ ಕೊಟ್ಟಿದ್ರೆ ಫುಲ್ ಪ್ರೊಟೆಕ್ಟ್ ಆಗ್ತಿತ್ತಲ್ಲ, ಯಾಕೆ ಜರ್ಮ್ ಪೋರ್ ಜಾಗದಲ್ಲಿ ಬಿಟ್ಬಿಟ್ಟಿದೆ ಅಂತಂದರೆ, ಈ ಜರ್ಮ್ ಪೋರ್ ಜಾಗದಲ್ಲಿ ಎಲ್ಲಿ ಬಿಟ್ಟಿದೆಯಲ್ಲ ಈ ಜಾಗದಿಂದನೇ ಪೋಲನ್ ಟ್ಯೂಬ್ ಫಾರ್ಮ್ ಆಗೋದು. ಏನಿದು ಪೋಲನ್ ಟ್ಯೂಬ್? ಈಗ ಇದು ನೀವೆಲ್ಲ ಯಾವ್ದಾರು ಕಾಳುಗಳನ್ನ ತೊಗೊಂಡ್ರೆ ಕಾಳು ಮೊಳಕೆ ಹೊಡೆಯುತ್ತಲ್ವ, ಮೊಳಕೆ ಅದೇ ಥರ ಇಲ್ಲೂ ಕೂಡ ಟ್ಯೂಬ್ ಫಾರ್ಮ್ ಆಗಬೇಕು. ಪೋಲನ್ ಗ್ರೇನಿಂದ ಪೋಲನ್ ಟ್ಯೂಬ್ ಫಾರ್ಮ್ ಆದ್ರೇ ಅದರೊಳಗಡೆ ಇರುವಂಥ ನ್ಯೂಕ್ಲಿಯಸ್ಗಳೇನಿದೆ, ಮೇಲ್ ನ್ಯೂಕ್ಲಿಯಸ್, 2 ಸೆಲ್ಗಳೇನಿದೆ, ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್, ಅದರಿಂದ ಅದರೊಳಗಡೆ ನ್ಯೂಕ್ಲಿಯಸ್ ಇದೆಯಲ್ಲ ಅದೇ ಮೇಲ್ ಗ್ಯಾಮೆಟ್ಸ್ ಆಗಿ ಫಾರ್ಮ್ ಆಗೋದು. ಸೊ ಈ ಮೇಲ್ ಗ್ಯಾಮೆಟ್ಗಳು ಸ್ಟಿಗ್ಮಾನ ರೀಚ್ ಆಗಬೇಕು ಅಂತಂದರೆ ಆ ಪೋಲನ್ ಟ್ಯೂಬ್ ಏನಿದೆ ಅದು ಫಾರ್ಮ್ ಆಗಬೇಕು. ಸೊ ಆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಎಲ್ಲಿಂದ ಆಗ್ತಾಯಿದೆ? ಜರ್ಮ್ ಪೋರ್ ಜಾಗದಿಂದ ಆಗ್ತಾಯಿದೆ. ಸೊ ಅದಕ್ಕಾಗಿ ಅದೇನು ಮಾಡುತ್ತೆ, ಜರ್ಮ್ ಪೋರ್ ಜಾಗದಲ್ಲಿ ಸ್ಪೋರೋಪೊಲನಿನ್ ಇರೋದಿಲ್ಲ. ಕೆಲವೊಂದು ಸ್ಪೇಸಸ್ ಕೊಟ್ಟಿರುತ್ತೆ ಸ್ಪೋರೋಪೊಲನಿನ್ ಇಲ್ಲದೇ ಇರೋಂಥ ಜಾಗಗಳು, ಅಲ್ಲಿಂದನೇ ಅದನ್ನು ಜರ್ಮ್ ಪೋರ್ ಅಂತಾರೆ, ಅಲ್ಲಿಂದನೇ ಪೋಲನ್ ಟ್ಯೂಬ್ ಫಾರ್ಮ್ ಆಗೋದು. ಸೊ ಜರ್ಮ್ ಪೋರಲ್ಲಿ ಏನಾಗಿರುತ್ತೆ, ಸ್ಪೋರೋಪೊಲನಿನ್ ಆಬ್ಸೆಂಟ್ ಇರುತ್ತೆ. ನೆಕ್ಸ್ಟ್ ಇಂಟೈನ್ನ ನೋಡೋದಾದರೆ, ಇಂಟೈನ್ಗೆ ಏನು ಡೆಪೋಸಿಷನ್ ಇಲ್ವಾ ಆಗಿದ್ರೆ ಅದಕ್ಕೂ ಕೂಡ ಇದೆ. ಇಂಟೈನ್ ಇಸ್ ಅ ಥಿನ್ ಕಂಟಿನ್ಯೂಯಸ್ ಲೇಯರ್. ಇಟ್ ಈಸ್ ಅ ಥಿನ್ ಕಂಟಿನ್ಯೂಯಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ಇದರಲ್ಲೂ ಕೂಡ ಕೆಮಿಕಲ್ ಡೆಪಾಸಿಷನ್ ಇದೆ. ಅದನ್ನು ಏನು ಹೇಳ್ತೀವಿ, ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಂತ ಹೇಳ್ತೀವಿ. ಸೊ ಎಕ್ಸೈನಲ್ಲಿ ಏನಿದೆ, ಸ್ಪೋರೋಪೊಲನಿನ್ ಇದೆ. ಹಾಗೆ ಇಂಟೈನಲ್ಲಿ ಏನಿದೆ, ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಇದೆ. ಜರ್ಮ್ ಪೋರ್ ಏನು, ಇಟ್ ಈಸ್ ಅ ಸ್ಪೇಸ್ ವೇರ್ ಸ್ಪೋರೋಪೊಲನ್ ಇಸ್ ಆಬ್ಸೆಂಟ್ ಥ್ರೂ ವಿಚ್ ದ ಪೋಲನ್ ಟ್ಯೂಬ್ ಅರೈಸಸ್. ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ನೆಕ್ಸ್ಟ್ ಏನು ಕಲಿಬೇಕು ಅಂತಂದರೆ, ಈ 2 ಸೆಲ್ ಸ್ಟೇಜ್ ಅಂತ ಹೇಳಿದೆ ಅಲ್ವಾ, ಈ ಪೋಲನ್ ಗ್ರೇನಲ್ಲಿ 2 ಸೆಲ್ಗಳಿರುತ್ತೆ, ಒಂದು ಜನರೇಟಿವ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್. ಯಾವುದು ವೆಜಿಟೇಟಿವ್ ಸೆಲ್? ವೆಜಿಟೇಟಿವ್ ಸೆಲ್ ಇಸ್ ಬಿಗರ್ ಒನ್. ಸೊ ಇದು ವೆಜಿಟೇಟಿವ್ ಸೆಲ್, ಇದೇನಿದೆ ಇದು ಜನರೇಟಿವ್ ಸೆಲ್. ಸೊ ಈ ಥರ ಇದ್ದರೆ ಇದನ್ನು 2 ಸೆಲ್ಡ್ ಪೋಲನ್ ಗ್ರೇನ್ ಅಂತ ಕರಿತೀವಿ ನಾವು. 2 ಸೆಲ್ಡ್. ಈ 2 ಸೆಲ್ಡ್ ಪೋಲನ್ ಗ್ರೇನ್ ಇದೆ, ಇದು ಮೆಜಾರಿಟಿ ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಅಂದರೆ ಮೆಜಾರಿಟಿ ಅಂತಂದರೆ 60%, ಅರೌಂಡ್ 60% ನಿಮಗೆ ಪೋಲನ್ ಗ್ರೇನ್ ಶೆಡ್ ಆಗೋದು, ಅಂದರೆ ಪೋಲನ್ ಗ್ರೇನ್ ಹೊರಗಡೆ ರಿಲೀಸ್ ಆಗಿ ಬರುವಂಥದ್ದು 2 ಸೆಲ್ ಸ್ಟೇಜಲ್ಲೇ ಹೊರಗಡೆ ಬರುತ್ತೆ. ಬೇರೆ ಹಾಗಿದ್ರೆ ರಿಮೈನಿಂಗ್ 40% ಹೇಗೆ ಇದಾಗ್ತಾ ಇದೆ? 60%ಅಲ್ಲಿ ನಿಮಗೆ 2 ಸೆಲ್ಡ್ ಆದರೆ, ಹಾಗಿದ್ರೆ 40%ಅಲ್ಲಿ ಇನ್ನು ರಿಮೈನಿಂಗ್ 40%ಅಲ್ಲಿ ಯಾವ ಥರ ಆಗ್ತಾ ಇದೆ ಅಂದರೆ ಅದು 3 ಸೆಲ್ಡ್ ಸ್ಟೇಜಲ್ಲಿ ಆಗ್ತಾ ಇದೆ. 3 ಸೆಲ್ಡ್ ಸ್ಟೇಜ್ ಏನಪ್ಪ ಅಂತಂದರೆ, ಫಸ್ಟ್ ಏನಾಗುತ್ತೆ, ಆ್ಯಸ್ ಇಟ್ ಈಸ್ ಈಗ ನೀವೇನು ನೋಡಿದ್ರೆ ಅದೇ ಥರ ವೆಜಿಟೇಟಿವ್ ಸೆಲ್ ಮತ್ತು ಜನರೇಟಿವ್ ಸೆಲ್ ಇರುತ್ತೆ. ಅದಾದಮೇಲೆ ಸ್ಲೋ ಆಗಿ ಇನ್ಸೈಡ್ ಅದರೊಳಗಡೆನೇ ಏನಾಗ್ಬಿಡುತ್ತೆ ಅಂತಂದರೆ, ನಿಮಗೆ ಈ ಜನರೇಟಿವ್ ಸೆಲ್ ಏನಿದೆ ಸ್ಲೋ ಆಗಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಆಗಿಬಿಟ್ಟು ಈ ವೆಜಿಟೇಟಿವ್ ಸೆಲ್ ಒಳಗಡೆ ಹೋಗ್ಬಿಡುತ್ತೆ. ಓಕೆ, ಸೊ ವೆಜಿಟೇಟಿವ್ ಸೆಲ್ ಒಳಗಡೆ ಹೊಟ್ಟೋಯ್ತು. ಯಾಕೆಂದರೆ ಇದು ಸ್ಮಾಲ್ ಅಲ್ವಾ, ಸ್ಮಾಲ್ ಸೆಲ್ ಏನಾಗುತ್ತೆ ಸ್ಲೋ ಆಗಿ ಇದು ಹೀಗೆ ಸಪ್ರೇಟ್ ಆಗಿಬಿಟ್ಟು ಇದ್ರದ್ದು ನ್ಯೂಕ್ಲಿಯಸ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಇದನ್ನು, ಈ ಕಂಡೀಷನನ್ನು ನಾವೇನು ಹೇಳ್ತೀವಿ ಅಂದರೆ ಸೆಲ್ ವಿದಿನ್ ಸೆಲ್ ಅಂತ ಕರಿತೀವಿ. ಸೆಲ್ ವಿದಿನ್ ಸೆಲ್. ಸೊ ಈ ಸೆಲ್ ವಿದಿನ್ ಸೆಲ್ ಯಾವಾಗ ಫಾರ್ಮ್ ಆಗುತ್ತೆ? ವೆನ್ ಇಟ್ ಇಸ್ 3 ಸೆಲ್ಡ್ ಸ್ಟೇಜ್. ಆಯಿತಾ? 3 ಸೆಲ್ಡ್ ಸ್ಟೇಜಲ್ಲಿ ಶೆಡ್ ಆಗುವಂಥ ಸೆಲ್ಗಳೇನಿದೆ, ಪೋಲನ್ ಗ್ರೇನ್ಗಳೇನಿದೆ, ಸೆಲ್ ವಿದಿನ್ ಸೆಲ್ ಟೈಪ್ನ ತೋರಿಸುತ್ತೆ. ಇಷ್ಟಕ್ಕೆ ಇದು ಸ್ಟಾಪ್ ಆಗೋದಿಲ್ಲ. ಮತ್ತೇನಾಗುತ್ತೆ ಅಂತಂದರೆ, ಈ ಸೆಲ್ ಒಳಗಡೆ ವೆಜಿಟೇಟಿವ್ ಸೆಲ್ ಒಳಗಡೆ ಇದು ಹೊಟ್ಟೋಯ್ತಲ್ವಾ, ಜನರೇಟಿವ್ ಸೆಲ್ ಇದ್ರೊಳಗಡೆ ಹೊಟ್ಟೋಯ್ತಲ್ಲ, ಈ ಹೋಗಿದ್ದಂಥ ನ್ಯೂಕ್ಲಿಯಸ್ 2 ಆಗಿ ಡಿವೈಡ್ ಆಗುತ್ತೆ, ಅಥವಾ 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಎಷ್ಟು ಸೆಲ್ಗಳಾಯ್ತು ಈಗ ನಿಮಗೆ? ಇದು 1 ಆಯಿತು, ಇದು 2 ಆಯಿತು, ಇದು 3 ಆಯಿತು. ಸೊ ಇದೇನೆ 3 ಸೆಲ್ಡ್ ಸ್ಟೇಜ್ ಅಂತ ಹೇಳೋದು. ಯಾವುದೆಲ್ಲ ಅಂತ ಗೊತ್ತಾಯ್ತಲ್ಲ, ಒಂದು ದೊಡ್ಡದಾಗಿರುವಂಥದ್ದು ಇದು ಫಸ್ಟ್ ಸೆಲ್. ಇದು ಯಾವ ಸೆಲ್? ಇದು ವೆಜಿಟೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ಲು ನಿಮಗೆ ಒಂದು ಕಾಣ್ತಾ ಇದೆ. ಜನರೇಟಿವ್ ಸೆಲ್ 2 ಆಗಿ ಡಿವೈಡ್ ಆಗೋಗಿದೆ. ಯಾವ ಡಿವಿಷನ್ ಆಗುತ್ತೆ ಅಂದರೆ ಮೈಟೋಸಿಸ್ ಸೆಲ್ ಡಿವಿಷನ್ ಆಗಿಬಿಟ್ಟು 2 ಆಗಿ ಡಿವೈಡ್ ಆಗಿಬಿಡುತ್ತೆ ಒಳಗಡೆನೆ. ಸೊ ಇಲ್ಲಿ ಕಾಣ್ತಾ ಇರೋವಂಥ 2 ಸೆಲ್ಗಳೇನಿದೆ, ಇದು ಸೆಕೆಂಡ್ ಸೆಲ್, ಇದು ಥರ್ಡ್ ಸೆಲ್ ಅಲ್ವಾ. ಸೊ ಇದೇನಿದೆ 2 ಸೆಲ್ಗಳು, ಸೆಕೆಂಡ್ ಆ್ಯಂಡ್ ಥರ್ಡ್ 2 ಸೆಲ್ಗಳು ಕೂಡ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ 2 ಆಗಿ ಡಿವೈಡ್ ಆಗಿದೆ. ಅದೇ ಈ 2 ಸೆಲ್ ಸ್ಟೇಜಲ್ಲಿ ಏನಿದೆ ಅದು ಪೋಲನ್ ಟ್ಯೂಬ್ ಫಾರ್ಮ್ ಆದಮೇಲೆ ಪೋಲನ್ ಟ್ಯೂಬ್ ಒಳಗಡೆ ಡಿವೈಡ್ ಆಗುತ್ತೆ. ಅದನ್ನು ಮತ್ತೆ ನಾನು ನಿಮಗೆ ಡಬಲ್ ಫರ್ಟಿಲೈಸೇಷನ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅದನ್ನು ಹೇಳ್ತೀನಿ. ಬಟ್ ಇಲ್ಲೇನಾಗ್ತಾ ಇದೆ, 3 ಸೆಲ್ ಸ್ಟೇಜಲ್ಲಿ ಆಲ್ರೆಡಿ ಡಿವೈಡ್ ಆಗೋಗಿದೆ. ಸೊ 2 ರೀತಿ ಪೋಲನ್ ಗ್ರೇನ್ ಶೆಡ್ ಆಗ್ಬೋದು. ಇದರ್ ಇಟ್ ಈಸ್ ಇನ್ ದ 2 ಸೆಲ್ಡ್ ಸ್ಟೇಜ್ ಆರ್ ಇನ್ ದ 3 ಸೆಲ್ಡ್ ಸ್ಟೇಜ್. ಓಕೆ, 60% ಇಟ್ ಈಸ್ ಇನ್ 2 ಸೆಲ್ಡ್ ಸ್ಟೇಜ್. ಮೆಜಾರಿಟಿ 60%ಅಲ್ಲಿ ಆಗ್ತಾ ಇರೋದು
2 ಸೆಲ್ಡ್ ಸ್ಟೇಜಲ್ಲೇ ಆಗ್ತಾ ಇದೆ. ರಿಮೈನಿಂಗ್ 40% ನಿಮಗೆ 3 ಸೆಲ್ಡ್ ಸ್ಟೇಜಲ್ಲಿ ಆಗ್ತಾ ಇದೆ. ಇಷ್ಟು ಕ್ಲಾರಿಟಿ ಇದೆ ಅಲ್ಲ. ಸೊ ಇದಿಷ್ಟು ಕಲ್ತ್ಕೊಂಡ್ರಲ್ಲ ಪೋಲನ್ ಗ್ರೇನ್ ಬಗ್ಗೆ. ನೆಕ್ಸ್ಟ್ ಈಗ ಲಾಸ್ಟ್ ಟಾಪಿಕ್, ಎಕನಾಮಿಕ್ ಯೂಸ್ ಆಫ್ ಪೋಲನ್ ಗ್ರೇನ್. ಅದೇನು ಅಂತ ನೋಡೋಣ ಬನ್ನಿ. ಈ ಪೋಲನ್ ಗ್ರೇನ್ಗಳು ಯೂಸ್ ಕೂಡ ಆಗ್ತಾ ಇದೆ ಹ್ಯೂಮನ್ ಬೀಯಿಂಗ್ಸ್ಗೆ ಅಂದರೆ ನಂಬ್ತೀರಾ? ಇಲ್ಲಿ ನೋಡಿ, ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗದು ಯೂಸ್ ಆಗ್ತಾ ಇದೆ ಅಂತ. ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಯಾಕೆ ಅದು ಯೂಸ್ ಆಗ್ತಾ ಇದೆ ಹ್ಯೂಮನ್ ಬೀಯಿಂಗ್ಸ್ಗೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ರಿಚ್ನೆಸ್ ಇನ್ ದ ನ್ಯೂಟ್ರಿಯೆಂಟ್ಸ್. ಅದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ. ಬಿಕಾಸ್ ಪೋಲನ್ ಗ್ರೇನ್ ಇಸ್ ನಥಿಂಗ್ ಬಟ್ ಮೇಲ್ ಗ್ಯಾಮೆಟ್ ಏನಾಗುತ್ತೆ, ಅದೇನು ನೆಕ್ಸ್ಟ್ ಫ್ಯೂಸ್ ಆಗಿ ಫೀಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಿ ಫರ್ಟಿಲೈಸ್ ಆಗಿ ಎಲ್ಲ ಪ್ರೋಸೆಸ್ ಎಲ್ಲ ಆಗುತ್ತಲ್ಲ. ಸೊ ಅದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇರಬೇಕು. ಸೊ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಇದು ತುಂಬಾ ಯೂಸ್ಫುಲ್ ಅಂತೆ. ಎಕನಾಮಿಕಲಿ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಹೇಗೆ ಅಂತಂದರೆ ಪೋಲನ್ ಟ್ಯಾಬ್ಲೆಟ್ಸ್ ಕೂಡ ಈಗ ಅದರಿಂದೆಲ್ಲ ಪ್ರಿಪೇರ್ ಮಾಡಿದಾರಂತೆ. ಅದನ್ನು ಫುಡ್ ಸಪ್ಲಿಮೆಂಟ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಸಚ್ ಅ ರಿಚ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಇನ್ ಇಟ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಈ ಪೋಲನ್ ಕನ್ಸಂಪ್ಷನ್ನಿಂದ ಅಥ್ಲೆಟ್ಸ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತಂತೆ. ಹಾಗೆ ರೇಸ್ ಹಾರ್ಸಸ್ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತಂತೆ. ಈ ಅಥ್ಲೆಟ್ಸ್ ಅವರಿಗೆಲ್ಲ ಮತ್ತು ರೇಸ್ ಹಾರ್ಸಸ್ಗೆಲ್ಲ ಏನು ಬೇಕಾಗುತ್ತೆ, ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ. ಈ ಎಕ್ಸ್ಟ್ರಾ ಎನರ್ಜಿ ಏನಿದೆ ಈ ಪೋಲನ್ ಕನ್ಸಂಪ್ಷನಿಂದ ಅವ್ರಿಗೆ ಸಿಗುತ್ತಂತೆ. ಸೊ ಅದಕ್ಕಾಗಿ ಇದನ್ನು ಫಾರ್ ಎಕ್ಸ್ಟ್ರಾ ಎನರ್ಜಿ ಕನ್ಸಂಪ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪೋಲನ್ ಕ್ಯಾನ್ ಬಿ ಯೂಸ್ಡ್ ಇನ್ ಪೋಲನ್ ಬ್ಯಾಂಕ್ಸ್ ಇನ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್. ಫಸ್ಟ್ ಪೋಲನ್ ಬ್ಯಾಂಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕೆಳಗಡೆ ಒಂದು ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಬಾಟಲಲ್ಲಿ ಏನೋ ಸ್ಟೋರ್ ಮಾಡಿ ಇಟ್ಟಿದ್ದಾರಲ್ಲ, ಇದೊಂದು ಪೋಲನ್ ಬ್ಯಾಂಕ್ ಅಂತ ಇದನ್ನು ಕರೀತಾರೆ. ಹೇಗೆ ನೀವು ನಾರ್ಮಲ್ ಬ್ಯಾಂಕಲ್ಲಿ ಕ್ಯಾಶ್ನ ತೊಗೊಳೋದಕ್ಕೆ ಹೋಗ್ತೀರೋ ಹಾಗೆ ಈ ಥರ ಪೋಲನ್ ಬ್ಯಾಂಕ್ಗಳಲ್ಲಿ ನಿಮಗೆ ಪೋಲನ್ಗಳನ್ನ ಒಂದು ಬಾಕ್ಸಸ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಒಂದು ಸೂಟಬಲ್ ಕಂಡೀಷನ್ನ ಕ್ರಿಯೇಟ್ ಮಾಡಿ ರೂಮ್ ಒಳಗಡೆ, ಅಂದರೆ ಎಷ್ಟು ಟೆಂಪ್ರೇಚರ್ ಇರಬೇಕು, ಎಷ್ಟು ಮಾಯ್ಶ್ಚರ್ ಇರಬೇಕು ಅದೆಲ್ಲ ನೋಡಿಕೊಂಡು ಆ ಸೂಟಬಲ್ ಕಂಡೀಷನ್ನ ಪ್ರೊವೈಡ್ ಮಾಡಿ ಬಾಟಲ್ಸ್ಗಳಲ್ಲಿ ಪೋಲನ್ ಗ್ರೇನ್ಸ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಈ ಥರ ಪ್ಲೇಸಸ್ನ ನಾವೇನು ಹೇಳ್ತೀವಿ ಅಂದರೆ ಪೋಲನ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಈ ಪೋಲನ್ ಬ್ಯಾಂಕ್ ಯಾಕೆ ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಪ್ಲ್ಯಾಂಟ್ಸ್ಗಳಿಗೆ ತುಂಬ ಎಕ್ಸ್ಟೆನ್ಷನ್ ಕಂಡೀಷನಲ್ಲಿದ್ದರೆ ಅಂಥ ಪ್ಲ್ಯಾಂಟ್ಗಳಿಗೆ ಏನು ಮಾಡ್ಬೋದು, ಈ ಸ್ಟೋರ್ ಮಾಡಿರೋ ಪೋಲನ್ ಗ್ರೇನ್ಗಳನ್ನ ಸ್ಪ್ರೇ ಮಾಡಿ ಅದರಲ್ಲಿ ಮತ್ತೆ ಅದು ಏನು ಮಾಮೂಲಿ ನಾರ್ಮಲ್ ಆಗಿ ಪಾಲಿನೇಷನ್ ಎಲ್ಲ ಆಗಿ ಫರ್ಟಿಲೈಸೇಷನ್ ಆಗಿ ನಾರ್ಮಲ್ ಆಗಿ ಗ್ರೋ ಆಗೋ ಥರ ಹೆಲ್ಪ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಎಕ್ಸ್ಟೆನ್ಷನ್ ಆಗ್ತಾ ಇರೋವಂಥ ಪ್ಲ್ಯಾಂಟ್ಸ್ಗಳನ್ನ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೆಲವೊಂದು ವೆರೈಟಿ ಪ್ಲ್ಯಾಂಟ್ಸ್ಗಳಲ್ಲಿ ಒಂದು ಹೈ ಈಲ್ಡ್ ಬೇಕಾಗಿರುತ್ತೆ, ಬೇರೆ ಏನೋ ರೀಸನ್ಗೆ ನಾವು ಯೂಶಲಿ ಹೈಬ್ರಿಡೈಸೇಷನ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಗುಡ್ ಕ್ವಾಲಿಟಿ ಅಥವಾ ಬೆಟರ್ ಕ್ವಾಲಿಟಿ ಪ್ಲ್ಯಾಂಟ್ಸ್ಗಳನ್ನ ಗ್ರೋ ಮಾಡೋದಕ್ಕೋಸ್ಕರ ನಾವು ಪ್ಲ್ಯಾಂಟ್ ಬ್ರೀಡಿಂಗ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಪೋಲನ್ ಬ್ಯಾಂಕಲ್ಲಿ ಸ್ಟೋರ್ ಆಗಿರೋಂಥ ಪೋಲನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಸ್ಟಡಿ ಪರ್ಪಸ್ಗೆ ಕೂಡ ಈ ಪೋಲನ್ ಗ್ರೇನ್ಸ್ಗಳು ಸ್ಟೋರ್ ಮಾಡಿರೋಂಥ ಈ ಪೋಲನ್ ಗ್ರೇನ್ಗಳು ಹೆಲ್ಪ್ ಆಗುತ್ತೆ. ಪೋಲನ್ ಬ್ಯಾಂಕಿಂದ ತೊಗೊಂಡು ಅದನ್ನು ಸ್ಟಡಿ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಅಥವಾ ಎಷ್ಟು ವರ್ಷ ಹಳೆಯದು ಅಂತ ಅದು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಪೋಲನ್ಸ್ಗಳನ್ನ ನೋಡಿಕೊಂಡು ಅದನ್ನು ಕಂಡುಹಿಡಿತಾರೆ. ಕೆಲವೊಂದು ಜಾಗದಲ್ಲಿ ತುಂಬ ಹಳೇ ವರ್ಷದಕ್ಕೆ ಅಂದರೆ ಹಳೇ ಕಾಲದೆಲ್ಲ ಪೋಲನ್ ಗ್ರೇನ್ಸ್ಗಳೆಲ್ಲ ಸಿಕ್ಕಿರುತ್ತೆ. ಅದನ್ನು ತೊಗೊಂಡು ಬಂದು ಸ್ಟಡಿ ಮಾಡೋದ್ರಿಂದ ಆ ಜಾಗದಲ್ಲಿ ಯಾವ ಥರ ಪ್ಲ್ಯಾಂಟ್ಸ್ ಎಲ್ಲ ಮುಂಚೆ ಇತ್ತು ಅದನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಹೀಗೆ ಇದು ಪೋಲನ್ ಬ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡೋವಂಥ ಪೋಲನ್ ಗ್ರೇನ್ಗಳು ತುಂಬಾ ಡಿಫ್ರೆಂಟ್ ವೇಸಲ್ಲಿ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಈ ಪೋಲನ್ ಗ್ರೇನ್ಸ್ಗಳು ಬರೀ ನಮಗೆ ಹೆಲ್ಪ್ ಆಗ್ತಾ ಇದೆಯಾ, ಏನೋ ಅದರಿಂದ ಪ್ರಾಬ್ಲಮೇ ಆಗ್ತಿಲ್ವಾ ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ಇಲ್ಲ. ಅದರಿಂದ ನಮಗೆ ಕೆಲವೊಂದು ಪ್ರಾಬ್ಲಮ್ಗಳು ಕೂಡ ಆಗ್ತಾ ಇದೆ. ಅದು ಯಾವುದು ಅಂತ ನೋಡೋಣ ಬನ್ನಿ. ಪೋಲನ್ ಗ್ರೇನಿಂದ ಪೋಲನ್ ಅಲರ್ಜಿ ಅಂತ ಒಂದು ಹ್ಯೂಮನ್ ಬೀಯಿಂಗ್ಸಲ್ಲಿ ಕಾಣಿಸುತ್ತೆ. ಅಲರ್ಜಿ ಅಂದರೆ ಯೂಶಲಿ ಏನು, ಯಾವುದಾದ್ರೂ ಒಂದು ಹೈಪರ್ ಸೆನ್ಸಿಟಿವಿಟಿ ಇದ್ದರೆ, ಏನಾದರೂ ಒಂದು ವಸ್ತುಗೆ ನಾವು ಸೆನ್ಸಿಟಿವ್ ಆಗಿದ್ದರೆ ಅದನ್ನು ಅಲರ್ಜಿ ಅಂತ ಹೇಳ್ತೀವಿ. ಹಾಗೆ ಕೆಲವೊಬ್ಬರಿಗೆ ಈ ಪೋಲನ್ಸಿಂದ ಅಲರ್ಜಿ ಆಗ್ತಾ ಇರುತ್ತೆ. ಸೊ ಅದನ್ನು ಪೋಲನ್ ಅಲರ್ಜಿ ಅಂತ ಹೇಳ್ತೀವಿ. ಎಲ್ಲರಿಗೂ ಇದಾಗೋದಿಲ್ಲ. ಕೆಲವರು ಬಾಡಿ ಈ ಪೋಲನ್ ಗ್ರೇನ್ಸ್ಗೆ ಸೆನ್ಸಿಟಿವ್ ಇರ್ತಾರೆ. ಅದು ಎಕ್ಸ್ಟ್ರೀಮ್ ಕಂಡೀಷನ್ ಹೋದಾಗ ಅಸ್ತಮಾ ಕೂಡ ಆಗ್ಬೋದು, ಅಥವಾ ಬ್ರಾಂಕೈಟಿಸ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಹೀಗೆ ಇನಿಷಿಯಲ್ ಲೆವೆಲಲ್ಲಿ ಅಲರ್ಜಿಯಿಂದ ಹೈಯರ್ ಸಿವಿಯರ್ ಲೆವೆಲ್ವರೆಗೂ ನಾವು ಅದು ತೊಗೊಂಡು ಹೋಗ್ಬೋದು. ಸೊ ಹೀಗೆ ಕೆಲವೊಂದು ಪೋಲನ್ ಗ್ರೇನ್ಗಳು ತುಂಬಾ ಅಲರ್ಜಿ ಕಂಡೀಷನ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ಲ್ಯಾಂಟ್ಗಳಿದೆ, ಒಂದು ಪಾರ್ಥೇನಿಯಂ, ನೀವು ಅದ್ರ ಬಗ್ಗೆ ಕೇಳೇ ಇರ್ತೀರಾ. ಪಾರ್ಥೇನಿಯಂ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಪೋಲನ್ ಅಲರ್ಜಿ. ಈ ಪಾರ್ಥೇನಿಯಂ ಪ್ಲ್ಯಾಂಟ್ನ ನಾವು ಕ್ಯಾರೆಟ್ ಗ್ರಾಸ್ ಅಂತ ಕೂಡ ಕರಿತೀವಿ, ಹಾಗೆ ಕಾಂಗ್ರೆಸ್ ಗಿಡ ಅಂತ ಕೂಡ ಕರೀತಾರೆ. ಇದನ್ನ ನೀವು ಎಲ್ಲ ಕಡೆನೂ ನೋಡ್ಬೋದು. ಫಸ್ಟ್ ಇದು ಇಂಡಿಯಾಗೆ ಬಂದಿದ್ದು ಒಂದು ಆ್ಯಸ್ ಎ ಇಂಪೋರ್ಟೆಡ್ ಪ್ಲ್ಯಾಂಟ್ ಆಗಿ. ಇದು ಇಂಡಿಯಾದ ಪ್ಲ್ಯಾಂಟ್ ಅಲ್ಲವೇ ಅಲ್ಲ. 1950s ಇದು ಕಾಣಿಸ್ಕೊಳ್ಳುತ್ತೆ. ಆವಾಗ ಇದು ಎಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ಪುಣೆಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅದಾದಮೇಲೆ ಎಲ್ಲ ಕಡೆ ಹೇಗೆ ಹರಡ್ಕೊಳ್ಳುತ್ತೆ ಫಾಸ್ಟಾಗಿ ಅಂತಂದರೆ ಎಲ್ಲಿ ನೋಡಿದರೂ ಅದು
ಕಂಪ್ಲೀಟ್ ಫಾಸ್ಟಾಗಿ ಅದು ಗ್ರೋ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಫಸ್ಟ್ ಮೇನ್ ರೀಸನ್ ಅಂದರೆ ಇದಕ್ಕೆ ಯಾವುದೇ ರೀತಿ ಪ್ರಿಡೇಟರ್ಸ್ ಇಲ್ಲ, ಅಂದರೆ ಈ ಗಿಡನ ಯಾವುದೇ ಪ್ರಾಣಿನೂ ತಿನ್ನೋದಿಲ್ಲ. ಸೊ ಹಾಗಾಗಿ ಇದು ಸರ್ವೈವಲ್ ಎಬಿಲಿಟಿ ಜಾಸ್ತಿ ಆಗೋದ್ರಿಂದ ಎಲ್ಲ ಕಡೆ ಈಸಿಯಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದೊಂದು ವೀಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದು ಯಾಕೆ ಡೇಂಜರಸ್ ಅಂದರೆ ಇದರಿಂದ ನಮಗೆ ತುಂಬಾ ರೆಸ್ಪಿರೇಟರಿ ರಿಲೇಟೆಡ್ ಡಿಸಾರ್ಡರ್ಸ್ ಎಲ್ಲ ಬರೋದ್ರಿಂದ ಇದು ಡೇಂಜರಸ್. ಅದಕ್ಕೋಸ್ಕರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ, ನೇಬರ್ಸ್ ಆಗಲಿ ಹೇಳ್ಬೋದು, ಇದು ಈ ಗಿಡ ಇದ್ರೆ ತೆಗೆದಾಕ್ಬಿಡಿ ಅಂತೆಲ್ಲ ಹೇಳಿರ್ತಾರಲ್ವ, ಕೇಳಿರ್ತೀರ ನೀವು ಅದನ್ನು. ಸೊ ಇದಿಷ್ಟು ಪೋಲನ್ ಗ್ರೇನ್ ಬಗ್ಗೆ ನಾವು ತಿಳ್ಕೊಂಡಾಗಿದೆ. ನಿಮಗೆ PU ಲೆವೆಲ್ಗೆ ಇಷ್ಟೇ ಬೇಕಾಗಿರೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಬೋರ್ಡ್ ಪರ್ಪಸ್ ಆಗಲಿ, ಇಷ್ಟೇ ಸಾಕು. ಇದ್ರ ರಿಲೇಟೆಡ್ ಕ್ವಶನ್ಸ್ ಏನಿದೆ ನೀವು ಸಾಲ್ವ್ ಮಾಡಿ, ಏನಾದರೂ ಡೌಟ್ ಬಂದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಹೋಪ್ಫುಲಿ ಇವತ್ತಿನ ಈ ವಿಡಿಯೋ ಹೆಲ್ಪ್ ಆಗಿದೆ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.